60 ವರ್ಷ ಮೇಲ್ಪಟ್ಟವರಿಗೆ ಗನ್ ಲೈಸೆನ್ಸ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಲೆನಾಡಿನಲ್ಲಿ ಮಕ್ಕಳೆಲ್ಲ ಮನೆಯಿಂದ ಹೊರಗೆ ಇದ್ದಾರೆ. ತಂದೆ ತಾಯಿಗಳು ಏನು ಮಾಡಬೇಕು? ಇದರ ಬಗ್ಗೆ ಎಸ್ಪಿ ಮತ್ತು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಏಜ್ ಲಿಮಿಟ್ ಮಾಡಬಾರದು ಎಂದು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಒತ್ತಾಯಿಸಿದ್ದಾರೆ. ಗನ್ ಇದ್ರೆ ಮನೆ ಒಳಗಡೆ ಕಳ್ಳರು ಬರೋದಕ್ಕೆ ಹೆದರುತ್ತಾರೆ. ಹಾಗಾಗಿ ಗನ್ ಲೈಸೆನ್ಸ್ ವಿಚಾರದಲ್ಲಿ ವಯಸ್ಸಿನ ಮಿತಿ ಹಾಕಬಾರದು ಎಂದರು. ಒಂದು ಪ್ರಮುಖವಾದ ಅಂಶ ಇದೆ. ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ, ನಮ್ಮ SP ಅವರಿಗೆ ಮತ್ತು DC ಅವರಿಗೆ ನಾನು ವ್ಯಕ್ತಿಗತವಾಗಿ ನಾನು ಲೆಟರ್ ಕೊಡ್ತೇನೆ. ನಾನು ನಮ್ಮ ಸರ್ಕಾರಕ್ಕೂ ಅದನ್ನ ಹೇಳ್ತೇನೆ. 60 ವರ್ಷದ ಮೇಲ್ಪಟ್ಟವರಿಗೆ ನಾವು ಗನ್ ಲೈಸೆನ್ಸ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಮ್ಮನೆ ಕಿರಿಕಿರಿ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಹೆಚ್ಚು ಕಡಿಮೆ ಬಹಳಷ್ಟು ಜನ ಏನು 15, 20 ವರ್ಷ, 25 ವರ್ಷ, 30 ವರ್ಷ ಇದ್ದವರೆಲ್ಲ ಹೊರಗಡೆ ಹೋಗಿ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ತಂದೆ ತಾಯಿ ಮಾತ್ರ ಇರೋದು. ನಮ್ಮ ಮಲೆನಾಡಲ್ಲಂತೂ ಬಹಳ ಕಡಿಮೆ. ಒಂದು ಕುಟುಂಬದಲ್ಲಿ ಅಜ್ಜ ಅಜ್ಜಿ ತಂದೆ ತಾಯಿ ಇಬ್ಬರೇ ಇರೋದು, ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ. ಈ ಗನ್ ಲೈಸೆನ್ಸಿಗೆ ಒಂದು ಕಿರಿಕಿರಿ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಕಿರಿಕಿರಿ ಮಾಡ್ತಾರೆ. ಆಮೇಲೆ ಈಗ ಒಂದು ನಿಯಮ ಮಾಡ್ಕೊಂಡ್ಬಿಟ್ಟಾರೆ, 60 ವರ್ಷದೊಳಗೆ ನಾವು ಕೊಡಲ್ಲ ಅಂತ. ಅಲ್ಲಿಯ ಪರಿಸ್ಥಿತಿ ವಿದ್ಯಮಾನಗಳನ್ನ ನೋಡ್ಕೊಂಡು ಕೊಡ್ತಕ್ಕಂಥದ್ದನ್ನ ನಾವು ಮಾಡ್ಬೇಕು. ಇಲ್ದ್ರೆ ಬಹಳ ಕಷ್ಟ ಆಗುತ್ತೆ. ಈಗ ಎಷ್ಟು ಎಲ್ಲ ಕಡೆನೂ ಕೂಡ ನನ್ನ ಲೆಕ್ಕದಲ್ಲಿ ಇಂಡಿವಿಜುವಲ್ ಆಗಿ ಏನು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮತ್ತು ವಸ್ತು ತಗೊಂಡು ಕೊಡುವಂತ ಪ್ರಯತ್ನ ಮಾಡೋದು. ಏಜ್ ನ ಲಿಮಿಟ್ ಮಾಡಿ ರಗಳೆ ಮಾಡಬಾರ್ದು ಅಂತಕ್ಕಂಥದ್ದು ನನಗಿದೆ. ನಾನು ಇಂಡಿವಿಜುವಲ್ ಲೆಟರ್ ಬರೀತೇನೆ, ಇಬ್ಬರಿಗೂ ಕೂಡ, SP ಗೂ ಕೂಡ ಹೇಳ್ತೇನೆ ಮತ್ತು ನಾನು DC ಗೂ ಕೂಡ ಹೇಳ್ತೇನೆ. ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮತ್ತು ವಸ್ತು ತಗೊಂಡು ಕೊಡುವಂತ ಪ್ರಯತ್ನ ಮಾಡೋದು. ಏಜ್ ನ ಲಿಮಿಟ್ ಮಾಡಿ ರಗಳೆ ಮಾಡಬಾರ್ದು ಅಂತಕ್ಕಂಥದ್ದು ನನಗಿದೆ. ನಾನು ಇಂಡಿವಿಜುವಲ್ ಲೆಟರ್ ಬರೀತೇನೆ, ಇಬ್ಬರಿಗೂ ಕೂಡ, SP ಗೂ ಕೂಡ ಹೇಳ್ತೇನೆ ಮತ್ತು ನಾನು DC ಗೂ ಕೂಡ ಹೇಳ್ತೇನೆ. ನಿಮ್ಮ ಅಭಿಪ್ರಾಯಗಳನ್ನು ನೀವು ವ್ಯಕ್ತಪಡಿಸಿ. ಆಸ್ ಎ ನಿಮ್ಮ ನ್ಯೂಸ್ ಮೀಡಿಯಾದವರು ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನೀವು ನೋಡಿ. ಈಗ ಮನೇಲಿ ಒಂದು ಗನ್ ಇದೆ ಅಂದ್ರೆ ಒಳಗ್ ಬರೋನ್ ಹೆದರ್ತಾನೆ, ಗುರಿ ಅಂತದಕ್ಕೆ. ನನ್ನ ಹತ್ರ ಗನ್ ಇದೆ ಅಂದ್ರೆ ಒಳಗ್ ನುಗ್ಗೋನ್ ಹೆದರ್ತಾನೆ. ಗುರಿ ಇಡಕ್ಕಾಗಲ್ಲ ಅಂತಂದ್ರೆ ಗುರಿ ಪ್ರಶ್ನೆ ಬರೋದೇ ಇಲ್ಲ. ಈಗ ನಾನ್ ಗಂಡ ಹೆಂಡತಿ ಇಬ್ರೇ ನಮ್ಮ ಹಳ್ಳಿ ಇರ್ತಾರೆ ಅಲ್ವಾ, ಅಕ್ಕಪಕ್ಕ ಮನೆ ಇರಲ್ಲ. ರಾತ್ರಿ ಬಂದ್ರೆ ಯಾರು ಇವ್ರು ಬರ್ತಾರ ರಕ್ಷಣೆಗೆ? ಅದರಿಂದ ಆ ರೀತಿ ಪ್ರಶ್ನೆ ಬರಲ್ಲ.